ಮೌನ ರಾಗದ ಮಿಲನ. ಈ ಕತೆ ನಿಮ್ಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಿಕ್ಕ ವಯಸ್ಸಿನಲ್ಲೇ ಸ್ವರ ಮತ್ತು ಸಾಮ್ರಾಟ್ ಒಟ್ಟಿಗೆ ಬೆಳೆದವರು. ಸಾಮ್ರಾಟ್ನ ತಂದೆ ಮತ್ತು ಸ್ವರಳ ತಂದೆ ಇಬ್ಬರು ಜೀವದ ಗೆಳೆಯರಾಗಿದ್ರು. ಅಕ್ಕಪಕ್ಕದ ಮನೆಯ ಆ ಇಬ್ಬರು ಮಕ್ಕಳಿಗೆ ಜಗತ್ತೆಂದರೆ ಒಬ್ರಿಗೊಬ್ರು ಮಾತ್ರ. ಸ್ವರಾಳಿಗೆ ಸಾಮ್ರಾಟ್ ಎಂದರೆ ಪ್ರಾಣ, ಸಾಮ್ರಾಟನಿಗೆ ಸ್ವರಾಳೆಂದರೆ ಪ್ರಪಂಚ. ಆದರೆ ವಿಧಿಹಾಟನೇ ಬೇರೆ ಇತ್ತು. ಯಾರೋ ಮೂರನೆಯವರು ಮಾಡಿದಂಥ ಕುತಂತ್ರ, ಹಣದ ವಿಷಯದಲ್ಲಿ ತಂದಿಟ್ಟ ತಪ್ಪು ಅಭಿಪ್ರಾಯ ಇಬ್ಬರ ಕುಟುಂಬಗಳ ನಡುವೆ ಬೆಂಕಿನೇ ಹಚ್ಚಿತ್ತು. ಎಷ್ಟೋ ವರ್ಷಗಳ ಸ್ನೇಹ ಒಂದೇ ಕ್ಷಣದಲ್ಲಿ ಮುರಿದು ಬಿತ್ತು. ಇಬ್ಬರ ಮನೆಯವರು ಮುಖ ನೋಡುವುದನ್ನು ನಿಲ್ಲಿಸಿದ್ರು. ದೂರದ ಊರುಗಳಿಗೆ ಹೊರಟು ಹೋದ್ರು. ನೋಡುತ್ತಲೇ 8 ವರ್ಷಗಳು ಕಳೆದವು. ಆ ಪುಟ್ಟ ಮಕ್ಕಳಿಬ್ಬರು ಈಗ ವಯಸ್ಸಿಗೆ ಬಂದು ಸುಂದರ ಯುವತಿ ಮತ್ತು ಗಂಭೀರ ಸ್ವಭಾವದ ಯುವಕನಾಗಿ ಬೆಳೆದಿದ್ರು. ಆದರೆ ಇಬ್ಬರ ಮನಸ್ಸಿನ ಮೂಲೆಯಲ್ಲಿದ್ದಂಥ ಬಾಲ್ಯದ ಪ್ರೀತಿ ಮಾತ್ರ ಹಾಗೇ ಇತ್ತು. ವಿಧಿ ಇವರಿಬ್ಬರನ್ನು ಮತ್ತೆ ಒಂದು ದೊಡ್ಡ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಮುಖಾಮುಖಿ ಮಾಡಿಸಿತ್ತು. ಒಂದು ಪ್ರಮುಖ ಬಿಸ್ನೆಸ್ ಮೀಟಿಂಗ್ನಲ್ಲಿ ಸಾಮ್ರಾಟ್ ಮ್ಯಾನೇಜರ್ ಆಗಿ ಎಂಟ್ರಿ ಕೊಟ್ಟರೆ, ಸ್ವರ ಅದೇ ಮೀಟಿಂಗ್ನ ಪ್ರೆಸೆಂಟರ್ ಆಗಿದ್ಲು. 8 ವರ್ಷಗಳ ನಂತರ ಒಬ್ಬರನ್ನೊಬ್ಬರು ನೋಡಿ ಇಬ್ಬರ ಕಣ್ಗಳು ಆಶ್ಚರ್ಯದಿಂದ ಕಲಿತು. ಆದರೆ ಹಳೆಯ ಕಹಿ ನೆನಪುಗಳು ಇಬ್ಬರನ್ನ ಮಾತನಾಡೋಕೆ ಬಿಡದೆ ಮೌನವಾಗಿಸಿತು. ಹೀಗಿರುವಾಗ ಒಂದು ದಿನ ಆಫೀಸ್ ಮುಗಿಸಿ ಹೊರಡುವಾಗ ಸಾಮ್ರಾಟ್ನ ಹಳೆಯ ಶತ್ರುಗಳು ಅವನ ಮೇಲೆ ಏಕಾಏಕಿ ಹಲ್ಲೆ ಮಾಡಲು ಬಂದರು. ಗಲಾಟೆ ಜೋರಾಗ್ತಿತ್ತು. ಸಾಮ್ರಾಟ್ನನ್ನ ರಕ್ಷಿಸುವ ಭರದಲ್ಲಿ ಸ್ವರ ಮಧ್ಯೆ ಬಂದು ತಲೆಗೆ ಬಲವಾದ ಪೆಟ್ಟು ತಿಂದು ಪ್ರಜ್ಞೆ ಕಳೆದುಕೊಂಡು ಕೆಳಗೆ ಬಿದ್ಲು. ಆಕೆಯ ಉಸಿರಾಟ ನಿಲ್ಲುವ ಹಂತನ ತಲುಪಿತ್ತು. ಆ ಕ್ಷಣದಲ್ಲಿ ಸಾಮ್ರಾಟ್ನ ಕೋಪ ಕಂಟ್ರೋಲ್ ತಪ್ಪಿತ್ತು. ಅಲ್ಲಿದ್ದವರಿಗೆ ಮನಸ್ಸೋ ಇಚ್ಛೆ ಚೆನ್ನಾಗಿ ಬಾರಿಸುವವನ ಬಾಯಿಂದ ನನ್ನ ಸ್ವರಾಗೆ ಗಾಯ ಮಾಡ್ತೀರೇನೋ ಎಂದು ಕಿರ್ಚುತ್ತಾ ಚೆನ್ನಾಗಿ ಹೊಡಿತಿದ್ದ. ಇನ್ನೊಂದು ಕಡೆ ನೆಲದಲ್ಲೇ ಬಿದ್ದು ನರಳುವ ಹುಡುಗಿ ನೋಡಿ ತನ್ನ ಜೀವನೇ ಹೋಗುತ್ತಿದ್ದಂತೆ ನರಳಿತು ಅವನಿಗೆ. ತಕ್ಷಣ ತಡ ಮಾಡದೆ ಆಕೆಯನ್ನು ಎತ್ಕೊಂಡು ಕಾರಿನಲ್ಲಿ ಆಸ್ಪತ್ರೆಗೆ ಹೊರಡ್ದ. ಅವಳ ಉಸಿರು ಕ್ಷಣ ಕ್ಷಣಕ್ಕೂ ಕಡಿಮೆ ಆಗೋದನ್ನು ನೋಡಿ ಹಾಸ್ಪಿಟಲ್ಗೆ ಹೋಗೋವರೆಗೂ ಆಕೆಗೆ ಪ್ರಜ್ಞೆ ಇರಲಿ ಎಂದು ಬೇರೆ ದಾರಿ ಕಾಣದೆ ತನ್ನ ಪ್ರೀತಿಯನ್ನೆಲ್ಲ ಧಾರೆ ಎರೆದು ಆಕೆ ತುಟಿಗೆ ತನ್ನ ತುಟಿ ಬೆಸೆದು ಕೃತಕ ಉಸಿರಾಟ CPR ಮಾಡ್ದ. ಆ ಒಂದು ಸ್ಪರ್ಶ, ಆ ಒಂದು ಉಸಿರು ಸ್ವರಾಳನ್ನ ಬದುಕಿಸುವಂತೆ ಮಾಡಿತು. ಹಾಸ್ಪಿಟಲ್ನಲ್ಲಿ ಅವಳಿಗೆ ಏನೂ ಅಪಾಯ ಇಲ್ಲ ಎನ್ನುವವರೆಗೂ ಸಾಮ್ರಾಟ್ ಮನುಷ್ಯ ಆಗಿರಲಿಲ್ಲ. ಒಂದೊಂದು ಕ್ಷಣಕ್ಕೂ ಅವನ ಮನಸ್ಸು ಒತ್ತಾಡ್ತಿತ್ತು. ಸ್ವರ ಕೊನೆಗೂ ಪ್ರಾಣಾಪಾಯದಿಂದ ಪಾರಾದ್ಲು. ಅವಳ ಫ್ರೆಂಡ್ಸ್ ಬಂದು ಅವಳನ್ನು ಮನೆಗೆ ಕರ್ಕೊಂಡು ಹೋಗುತ್ತಿರೋದನ್ನು ನೋಡಿ ಸಾಮ್ರಾಟ್ ಹಾಗೆ ಉಳಿದ. ಆದರೆ ಡಾಕ್ಟರ್ ಸಾಮ್ರಾಟ್ ಅವಳ ಜೀವನ ಕಾಪಾಡಿದ ಎನ್ನುವ ವಿಷಯನ ಅವಳಿಗೆ ತಿಳಿಸಿದ್ರು. ಅಂದಿನಿಂದ ಒಂದೇ ಆಫೀಸ್ನಲ್ಲಿ ಇದ್ದರೂ ಇಬ್ಬರ ನಡುವೆ ಮಾತಿಲ್ಲದಿದ್ದರೂ ಮನಸ್ಸುಗಳು ಮಾತ್ರ ಮೆಲ್ಲಗೆ ಪ್ರೀತಿಯ ರಾಗ ಹಾಡುತ್ತಿದ್ದವು. ಆದರೆ ವಿಧಿಯ ವಿಪರ್ಯಾಸ ಅಂದರೆ ಮನೆಯವರ ಒತ್ತಾಯಕ್ಕೆ ಮಣಿದು ಇಬ್ಬರಿಗೂ ಬೇರೆ ಬೇರೆ ಕಡೆ ಮದುವೆ ನಿಶ್ಚಯವಾಗಿತ್ತು. ಸಾಮ್ರಾಟ್ಗೆ ಶ್ರುತಿ ಎಂಬ ಹುಡುಗಿಯ ಜೊತೆಗೆ, ಸ್ವರಾಳಿಗೆ ಜೀವನ್ ಎಂಬ ಹುಡುಗನ ಜೊತೆ ನಿಶ್ಚಿತಾರ್ಥವಾಗಿತ್ತು. ಸ್ವರ ಮತ್ತು ಸಾಮ್ರಾಟ್ ನಾವು ಹೀಗೆ ಯೋಚನೆ ಮಾಡೋದು ತಪ್ಪು ಎಂದುಕೊಂಡರೂ ಎದುರೆದುರು ನಿಂತಾಗ ತಮ್ಮನ್ನು ತಾವೇ ಮರೆತು ನಿಂತು ಬಿಡ್ತಿದ್ರು. ಹೀಗೆ ಒಂದು ದಿನ ಶ್ರುತಿ ಸಾಮ್ರಾಟ್ನನ್ನು ನೋಡಲು ಆಫೀಸ್ಗೆ ಬಂದಿದ್ಲು. ಅದೇ ದಿನ ಸ್ವರಾಳ ಹುಟ್ಟುಹಬ್ಬವೂ ಆಗಿತ್ತು. ಸಾಮ್ರಾಟ್ ತನ್ನ ಪ್ರೀತಿಯನ್ನು ಯಾರಿಗೂ ತೋರಿಕೊಳ್ಳಲಾಗದೆ ಒದ್ದಾಡುತ್ತಿದ್ದರೂ ಸ್ವರಾಳಿಗಾಗಿ ಆಫೀಸ್ನಲ್ಲಿ ಅತ್ಯಂತ ಅದ್ಧೂರಿಯಾಗಿ ಬರ್ಡೇ ಪಾರ್ಟಿ ಅರೇಂಜ್ ಮಾಡಿದ್ದ. ಇಡೀ ಆಫೀಸನ್ನು ಸ್ವರಾಳಿಗೆ ಇಷ್ಟವಾದ ಹೂಗಳಿಂದ ಅಲಂಕರಿಸಿದ್ದ. ಅದೇ ಸಮಯಕ್ಕೆ ಆಫೀಸ್ಗೆ ಬಂದ ಸ್ವರ ಸರ್ಪ್ರೈಸ್ ಆಗಿ ನಿಂತಿದ್ಲು. ಅವಳನ್ನು ಮದುವೆ ಆಗಬೇಕಾಗಿದ್ದಂಥ ಜೀವನ್ ಕೂಡ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಿದ್ದ. ಸಾಮ್ರಾಟ್ ತನ್ನ ಭಾವಿ ಹೆಂಡತಿ ಶ್ರುತಿಯನ್ನು ಪಕ್ಕದಲ್ಲೇ ಇಟ್ಟುಕೊಂಡು ಸ್ವರಾಳನ್ನು ನೋಡುತ್ತಿದ್ದಂಥ ಆ ಕಣ್ಣುಗಳಿದ್ದಂಥ ಪ್ರೀತಿ ಜೀವನ್ ಮತ್ತು ಶ್ರುತಿ ಇಬ್ಬರಿಗೂ ಅರ್ಥವಾಗಿ ಅವರ ಮನಸ್ಸಿಗೆ ತೀವ್ರ ನೋವು ಉಂಟಾಯಿತು. ಆದರೂ ಇದನ್ನು ಇಬ್ಬರ ಬಳಿ ಮಾತಾಡಲಿಲ್ಲ. ಕೊನೆಗೂ ಇಬ್ಬರ ಮದುವೆ ದಿನವೂ ಬಂದೇ ಬಿಟ್ಟಿತು. ಕಾಕತಾಳೀಯ ಎಂಬಂತೆ
ಒಂದೇ ದಿನ ಅಲ್ಲೇ ಹತ್ತಿರದ ಕಲ್ಯಾಣ ಮಂಟಪದಲ್ಲೇ ಇಬ್ಬರ ಮದುವೆ ಕೂಡ ನಡೀತಿತ್ತು. ಸ್ವರ ಮದುವೆ ಅಲಂಕಾರದಲ್ಲಿ ದೇವತೆಯಂತೆ ಕಂಗೊಳಿಸುತ್ತಿದ್ದರೂ ಕಣ್ಣುಗಳಲ್ಲಿ ಯಾಕೋ ಕಣ್ಣೀರು ಮಾತ್ರ ನಿಲ್ತಿರ್ಲಿಲ್ಲ. ಅವಳಿಗೆ ಯಾಕೋ ತಾಳಲಾರದಂಥ ನೋವು ಕಾಡುತ್ತಿತ್ತು. ಇತ್ತ ಸಾಮ್ರಾಟ್ನ ಪರಿಸ್ಥಿತಿಯೂ ಹಾಗೇ ಇತ್ತು. ಆದರೆ ಅವನಿಗೆ ಚಿಕ್ಕ ವಯಸ್ಸಿನಿಂದಲೂ ಅವಳನ್ನು ಯಾವ ವಿಷಯದಲ್ಲೂ ಬಿಟ್ಟು ಕೊಟ್ಟವನೇ ಅಲ್ಲ. ಅಂಥದ್ರಲ್ಲಿ ಈಗ ಅವನ ಮನಸ್ಸಲ್ಲಿ ಅವಳ ಬಗ್ಗೆ ಅಪಾರ ಪ್ರೀತಿ ಹುಟ್ಟಿದಾಗ ಅವಳನ್ನು ಬೇರೆಯವರಿಗೆ ಬಿಟ್ಟು ಕೊಡೋಕ್ಕೆ ಮನಸ್ಸು ಒಪ್ಪಲಿಲ್ಲ. ಕೊನೆಗೂ ಒಂದು ನಿರ್ಧಾರ ಮಾಡಿ ತನ್ನ ಪ್ರೀತಿಯನ್ನು ಕಳೆದುಕೊಳ್ಳಲು ಇಷ್ಟವಿಲ್ಲದೆ ಎಲ್ಲವನ್ನೂ ಎದುರಿಸಲು ಸಿದ್ಧವಾದ ಸಾಮ್ರಾಟ್ ತನ್ನ ಮದುವೆ ಮಂಟಪದಿಂದ ಓಡಿ ಸ್ವರಾಳ ರೂಮ್ಗೆ ಬಂದೇ ಬಿಟ್ಟ. ಸ್ವರ ವಧುವಿನ ಅಲಂಕಾರದಲ್ಲಿ ಕೂತು ಯೋಚಿಸುತ್ತಿದ್ಲು. ಸಾಮ್ರಾಟ್ ಬಂದಿದ್ದನ್ನು ನೋಡಿ ಸ್ವರ ಕೂಡ ಅವನೇನೆ ನೋಡುತ್ತಾ ನಿಂತಾಗ ಸಾಮ್ರಾಟ್ ಬೇರೇನೂ ಮಾತಾಡದೆ ಅವಳನ್ನು ಗಟ್ಟಿಯಾಗಿ ಹಬ್ಕೊಂಡ. ಸ್ವರಾಗೆ ಏನು ಮಾತಾಡಬೇಕು ತಿಳಿಯಲಿಲ್ಲ. ಆ ಕ್ಷಣ ಇದುವರೆಗೂ ಇದ್ದಂಥ ಮನಸ್ಸಿನ ನೋವು ನಿಧಾನಕ್ಕೆ ಕಡಿಮೆ ಆದರೆ ಸಾಮ್ರಾಟ್, ಅಲ್ಲ, ಚಿಕ್ಕವಳಿದ್ದಾಗ ಒಂದು ಕ್ಷಣ ನಾನು ಕಣ್ಣಿಗೆ ಕಾಣದೆ ಮರೆಯಾದರೆ ಸಾಕು, ಅದೆಷ್ಟು ಅಳ್ತಿದ್ದೆ. ಆಗ ನಾನು ದೊಡ್ಡವನಾದಾಗ ದೂರ ಆದರೆ ಅಂದಿದ್ದಕ್ಕೆ ಇಲ್ಲ, ನೀನೇ ಬೇಕು, ನೀನಿಲ್ಲದೆ ನಾನು ಬದುಕಲ್ಲ ಅಂದಿದ್ದವಳು ಈಗ ಬೇರೆಯವ್ರ ಜೊತೆ ಬದುಕೋಕೆ ರೆಡಿಯಾಗಿ ನಿಂತಿದೆಯಾ ಸ್ವರ ಎಂದ. ಸಾಮ್ರಾಟ್ ಕಣ್ಣು ತುಂಬಿ ಕೇಳಿದ. ಅದಕ್ಕೆ ಸ್ವರಾಗೆ ಏನು ಉತ್ತರ ಕೊಡಬೇಕೋ ಗೊತ್ತಾಗಲಿಲ್ಲ. ಹಾಗೆ ತಲೆ ತಗ್ಗಿಸಿದವಳ ಕಣ್ಣೀರು ಅವನ ಕೈನ ಸೋಕ್ತು. ಸಾಮ್ರಾಟ್ ಅವಳ ಗಲ್ಲ ಹಿಡಿದು ಮೇಲೆತ್ತಿ, ಯಾಕೆ ಹೇಳು ಎಂದ ಮುಖ ಗಂಟಿಕ್ಕಿ. ಆಗ ಸ್ವರ, ನಾನು ಆಗ ಚಿಕ್ಕವಳು, ತಮ್ಮೆದುರು ಇರುವವರು ನಮ್ಮನ್ನ ಇಷ್ಟಪಡ್ತಾರೋ ಇಲ್ವೋ ಅಂತ ತಿಳಿಯದ ವಯಸ್ಸು. ನೀನು ಬೈದು ದೂರ ಹೋಗೆ ಅಂದರೂ ನಾನು ಹೋಗಲ್ಲ ಅಂತಿದ್ದೆ. ನಿನಗೆ ಯಾವತ್ತೂ ನನ್ನ ಕಂಡ್ರೆ ಇಷ್ಟ ಇರಲಿಲ್ಲಲ್ವ ಸಾಮ್ರಾಟ್? ಬಲವಂತವಾಗಿ ಪ್ರೀತಿ ಹುಟ್ಟಲ್ಲ ಅಲ್ವಾ ಎಂದವಳ ಮುಂದಿನ ಮಾತನ್ನ ಆಡೋಕೆ ಬಿಡದಂಥ ಸಾಮ್ರಾಟ್ ಅವಳನ್ನು ತುಸು ದೂರ ತನ್ನಿಂದ ಸರಿಸಿ ಮೇಲಿಂದ ಕೆಳಗೆ ಒಮ್ಮೆ ಅವಳ ವಧುವಿನ ಅಲಂಕಾರವನ್ನು ತದೇಕ ಚಿತ್ತದಿಂದ ನೋಡುತ್ತಾ, ಚಿಕ್ಕ ವಯಸ್ಸಿನಲ್ಲಿ ನೀನೇ ಹೇಳ್ತಿದ್ದಲ್ಲ ಸಾಮ್ರಾಟ್, ನಿನ್ನ ಜೊತೆ ಇದ್ದರೆ ನಾನೇನು ತಪ್ಪು ಮಾಡೋಕ್ಕೂ ರೆಡಿ ಅಂತ. ಹೀಗೆ ನೋಡು, ನಾನು ತಪ್ಪು ಮಾಡೋಕ್ಕೆ ರೆಡಿ ಇದ್ದೀನಿ. ನಾನು ನನ್ನ ಕಂಟ್ರೋಲ್ ತಪ್ಪಕ್ಕೆ ರೆಡಿ ಇದ್ದೀನಿ. ನಿನಗೆ ಓಕೆನಾ ಎಂದ. ಸ್ವರ ಕಣ್ಣು ತುಂಬಿರೋದನ್ನು ನೋಡಿ ಅವಳ ಕೊರಳುಗಳ ಬಳಸಿ ಅವಳ ಕೆಂಪಾದ ತುಟಿಗೆ ತನ್ನ ತುಟಿಗಳನ್ನು ಒತ್ತಿ ಮುತ್ತಿಟ್ಟ. ಆ ಮುತ್ತಿನಲ್ಲಿ ಆ 8 ವರ್ಷಗಳ ಹಂಬಲ, ಪ್ರೀತಿ, ಹಠ ಎಲ್ಲವೂ ಇತ್ತು. ಇಬ್ಬರ ದೀರ್ಘ ಮುತ್ತಿನಿಂದ ದೂರ ಸರಿದು ಅವಳ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ನನ್ನ ಜೀವನದಲ್ಲಿ ನಿನ್ನ ಬಿಟ್ಟು ಬೇರೆ ಯಾವ ಹುಡುಗಿಗೂ ಆ ಸ್ಥಾನ ಕೊಡೋಕೆ ನನ್ನ ಮನಸ್ಸು ರೆಡಿ ಇಲ್ಲ ಕಣೆ. ಈಗಲೇ ಹೂವನ್ನು, ನನ್ನ ಜೇಬಲ್ಲಿ ತಾಳಿ ಇದೆ, ಇಲ್ಲೇ ಇದೇ ಕ್ಷಣ ನಿನ್ನ ಕೊರಳಿಗೆ ಅದನ್ನು ಕಟ್ಟಿ ನಿನ್ನನ್ನು ನನ್ನ ಸಂಪೂರ್ಣ ಹೆಂಡತಿಯಾಗಿ ಮಾಡ್ಕೋತೀನಿ. ಒಪ್ಕೋತೀಯಾ ನನ್ನ ಎಂದು ಕೇಳಿದವನ ಧ್ವನಿಯಲ್ಲಿ ನಿನ್ನ ಬಿಡಲಾರೆ ಅನ್ನೋ ಹಠ ತುಂಬಿತ್ತು. ಸ್ವರ ಡ್ಯಾಡ್, ಅಂಕಲ್ ಎಂದು ರಾಗ ಎಳೆದು ನಿಂತವಳ ಮುಖ ನೋಡಿ, ಅದೇನಾ ನಿನ್ನ ಪ್ರಾಬ್ಲಮ್ ಎಂದವನು ಸೀದಾ ಅವಳ ಕೈ ಹಿಡಿದು ಮಂಟಪದ ಕಡೆಗೆ ಬರುತ್ತಿದ್ದಂತೆ ಇಡೀ ಕಲ್ಯಾಣ ಮಂಟಪವೇ ಸ್ತಬ್ಧವಾಗಿತ್ತು. ಇಬ್ಬರ ಮನೆಯವರ ತಂದೆ ತಾಯಂದಿರು ಕೋಪದಿಂದ ಒಬ್ಬರ ಮೇಲೆ ಒಬ್ಬರು ಹುರಿದು ಬೀಳ್ತಿದ್ರು. ಸ್ವರ ತಂದೆ ಸಾಮ್ರಾಟ್ ಮುಖ ನೋಡಿ, 8 ವರ್ಷಗಳ ಹಿಂದೆ ನಿಮ್ಮ ತಂದೆ ನನಗೆ ಮೋಸ ಮಾಡಿದ್ರು. ಇವತ್ತು ನೀನು ನಮ್ಮ ಮಗಳ ಜೀವನ ಹಾಳು ಮಾಡ್ತಿದ್ಯಾ ಎಂದು ಕಿರ್ಚಾಡಿದವರು ಸೀದಾ ಬಂದು ಸಾಮ್ರಾಟ್ನ ಕಾಲರ್ ಹೇಳಿದ್ರು. ಆ ಮಾತು ಕೇಳಿದಂಥ ಸಾಮ್ರಾಟ್ ತಂದೆ ಕೂಡ, ಎಷ್ಟು ಸಲ ಹೇಳಿದ್ದೀನೋ ನಾನು ನಿನಗೆ ಮೋಸ ಮಾಡಿಲ್ಲ. ನಿನ್ನಂಥ ದಡ್ಡನಿಗೆ ಏನು ಗೊತ್ತಾಗತ್ತೆ ಫ್ರೆಂಡ್ ಮನಸ್ಸು. ಅಷ್ಟಕ್ಕೂ ನಿನ್ನ ಮಗಳ ಬುದ್ಧಿ ಎಲ್ಲೋಗಿತ್ತು ಕರೆದ ತಕ್ಷಣ ಬರೋಕೆ ಎಂದು ಅವರು ಕೂಡ ಜಗಳಕ್ಕೆ ನಿಂತರು. ಸಾಮ್ರಾಟ್ ಮತ್ತು ಸ್ವರ ಒಬ್ಬರ ಮುಖ ಒಬ್ಬರು ನೋಡಿಕೊಂಡ್ರು. ಸಾಮ್ರಾಟ್ ಮಾತ್ರ ಕಣ್ಣಲ್ಲೇ ನಾನಿದ್ದೀನಿ ಎನ್ನುವಂತೆ ಅವಳ ಕೈಯನ್ನು ಗಟ್ಟಿಯಾಗಿ ಹಿಡ್ದ. ಆದರೆ ಮಾತುಗಳು ವಿಪರೀತಕ್ಕೆ ಹೋಗಿ ಇಬ್ಬರ ಮನೆಯವರು ಈ ಮದುವೆಯನ್ನು ಒಪ್ಪಲು ಸಾಧ್ಯವೇ ಇಲ್ಲ ಎಂದು ಹಠ ಹಿಡಿದರು. ಮದುವೆ ಮುರಿದು ಬೀಳುವ ಹಂತಕ್ಕೆ ತಲುಪಿತು. ಅದೇ ಸಮಯಕ್ಕೆ ಸರಿಯಾಗಿ ಸಾಮ್ರಾಟ್ ತಂದೆಯ ಅಳಿಯ ಪರಮಾಪ್ತ ಸ್ನೇಹಿತನಾದ ಆನಂದ್ ಅವರು ಬಂದರು ಮಂಟಪಕ್ಕೆ. ಅವರಿಗೆ
8 ವರ್ಷಗಳ ಹಿಂದೆ ನಡೆದ ಎಲ್ಲ ಸತ್ಯಗಳು ಗೊತ್ತಿತ್ತು. ಅವರು ನೇರವಾಗಿ ಬಂದು ಇಬ್ಬರ ತಂದೆಯರನ್ನ ತಡೆದ್ರು. ನಿಲ್ಲಿಸಿ ನಿಮ್ಮ ಜಗಳವನ್ನ. 8 ವರ್ಷಗಳಿಂದ ಒಬ್ಬರ ಮುಖ ಒಬ್ಬರು ನೋಡದೆ ಇವತ್ತು ಮಕ್ಕಳ ಪ್ರೀತಿಯನ್ನು ಕೊಲ್ಲಲು ನಿಂತಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ಅವತ್ತು ನಿಮ್ಮಿಬ್ಬರ ಬಿಸ್ನೆಸ್ನಲ್ಲಿ ಮೋಸ ಮಾಡಿದ್ದು ಮೂರನೆಯವನಾದ ಆ ಮ್ಯಾನೇಜರ್ ಶೇಖರ್. ಆ ದುಡ್ಡಿನ ವಿಷಯದಲ್ಲಿ ನೀವಿಬ್ರು ಪರಸ್ಪರ ತಪ್ಪು ತಿಳ್ಕೊಂಡ್ರಿ. ನಿಮಗಿಬ್ಬರಿಗೂ ಮೋಸ ಮಾಡಿದ್ದು ಬೇರೆ ಯಾರೋ, ಆದರೆ ಕಿತ್ತಾಡಿದ್ದು ಮಾತ್ರ ನೀವು ಅಂದರು. ಆನಂದ್ ಅವರ ಮಾತು ಕೇಳಿ ಇಬ್ಬರ ತಂದೆಯವರು ಆಘಾತಕ್ಕೊಳಗಾದ್ರು. ಆನಂದ್ ಅಷ್ಟಕ್ಕೆ ನಿಲ್ಲಿಸದೆ ಇಬ್ಬರ ಕೈಗಳನ್ನು ಹಿಡಿದುಕೊಂಡು, ನೀವಿಬ್ಬರು ಎಂಥ ಒಳ್ಳೆ ಗೆಳೆಯರಾಗಿದ್ರೆ ನೆನಪಿಸ್ಕೊಳ್ಳಿ. ಆ ಶೇಖರ್ ಜೈಲು ಸೇರಿದ್ದಾಗಿದೆ. ಸತ್ಯ ಈಗ ನಿಮ್ಮ ಮುಂದಿದೆ. ಈಗಲಾದರೂ ನಿಮ್ಮ ಹಠಾನ ಬಿಟ್ಟು ಸಂಬಂಧದಲ್ಲಿ ಹೊಂದಾಗಿ ನಿಮ್ಮ ಮಕ್ಕಳ ನಿಷ್ಕಲ್ಮಶ ಪ್ರೀತಿಯನ್ನು ಒಪ್ಕೊಳ್ಳಿ. ಅವರಿಬ್ಬರು ಒಬ್ರಿಗೊಬ್ರಿಗಾಗೆ ಹುಟ್ಟಿರೋರು ಎಂದು ಬುದ್ಧಿ ಹೇಳಿದರು. ಈ ಮಾತುಗಳು ಇಬ್ಬರ ತಂದೆಯರ ಕಣ್ಣುಗಳನ್ನು ತೆರೆಸಿದವು. ತಮ್ಮ ತಪ್ಪಿನ ಅರಿವಾಗಿ ಇಬ್ಬರು ಹಳೆಯ ಕಹಿಯನ್ನು ಮರೆತು ಒಬ್ಬರನ್ನೊಬ್ಬರು ಗಟ್ಟಿಯಾಗಿ ಅಪ್ಪಿಕೊಂಡು ಕಣ್ಣೀರು ಹಾಕಿದರು. ತಂದೆಯಂದಿರು ಒಂದಾಗುತ್ತಿದ್ದಂತೆ ಮದುವೆ ಮಂಟಪದಲ್ಲಿ ಹರ್ಷದ ವಾತಾವರಣ ನಿರ್ಮಾಣವಾಯಿತು. ಸಾಮ್ರಾಟ್ ಮತ್ತು ಸ್ವರಾಳನ ಮದುವೆಯಾಗಬೇಕಾಗಿದ್ದಂಥ ಶ್ರುತಿ ಮತ್ತು ಜೀವನ್ ಅವರು ಕೂಡ ಮುಗುಳ್ನಗುತ್ತಾ ಬಂದು, ನಿಮ್ಮ ಪ್ರೀತಿಯ ಮುಂದೆ ನಮ್ಮ ಮದುವೆ ನಡೆದಿದ್ರೆ ನಾವ್ಯಾರೂ ಸುಖವಾಗಿರ್ತಿರ್ಲಿಲ್ಲ. ನೀವಿಬ್ಬರು ಒಂದಾಗುತ್ತಿರುವುದು ನಮಗೆ ತುಂಬ ಖುಷಿ ತಂದಿದೆ ಎಂದು ಅರಸಿದ್ರು. ಅದೇ ಅದ್ದೂರಿ ಕಲ್ಯಾಣ ಮಂಟಪದಲ್ಲಿ ಮಂತ್ರಘೋಷಗಳ ನಡುವೆ ಇಡೀ ಕುಟುಂಬದ ಸಮ್ಮುಖದಲ್ಲಿ ಸಾಮ್ರಾಟ್ ಸ್ವರಾಳ ಕೊರಳಿಗೆ ಭಕ್ತಿ ಮತ್ತು ಪ್ರೀತಿಯಿಂದ ಮಂಗಳಸೂತ್ರವನ್ನು ಕಟ್ಟಿದ. ಅವಳ ಹಣೆಗೊಂದು ಮುತ್ತಿಟ್ಟು ಅವಳನ್ನು ತನ್ನವಳಾಗಿಸಿಕೊಂಡ. ಕೆಲವು ವರ್ಷಗಳ ನಂತರ ಒಂದು ಸುಂದರ ಸಂಜೆ ಸಾಮ್ರಾಟ್ ಮತ್ತು ಸ್ವರ ತಮ್ಮ ಮನೆಯ ಬಾಲ್ಕನಿಯಲ್ಲಿ ನಿಂತು ಕಾಫಿ ಕುಡಿಯುತ್ತಿದ್ರು. ಸ್ವರ ಸಾಮ್ರಾಟ್ನ ಎದೆ ಮೇಲೆ ತಲೆ ಇಟ್ಟುಕೊಂಡು ನಗುತ್ತಾ, ಸಾಮ್ರಾಟ್, ಅವತ್ತು ನೀನು ಕಂಟ್ರೋಲ್ ತಪ್ಪಿ ನನ್ನ ರೂಮ್ಗೆ ಬರದೇ ಇದ್ದಿದ್ರೆ ಇವತ್ತೇನಾಗ್ತಿತ್ತು ಎಂದು ಕೇಳಿದ್ಲು, ಏನನ್ನೋ ಯೋಚಿಸುತ್ತಾ. ಅದಕ್ಕೆ ಸಾಮ್ರಾಟ್ ಅವಳ ಸೊಂಟವನ್ನು ಬಳಸಿ ತನ್ನತ್ತ ಎಳೆದುಕೊಂಡು, ನಾನು ಕಂಟ್ರೋಲ್ ತಪ್ಪಿದ್ದಕ್ಕೆ ತಾನೆ ಇವತ್ತು ನನ್ನ ಉಸಿರಾಗಿರೋ ಸ್ವರ ನನಗೆ ಸಿಕ್ಕಿತು. ಇನ್ಮುಂದೆ ಲೈಫ್ ಪೂರ್ತಿ ನಾನು ನಿನ್ನ ಪ್ರೀತಿನಲ್ಲೇ ಕಂಟ್ರೋಲ್ ತಪ್ತಾನೆ ಇರ್ತೀನಿ ಎಂದ. ಇಬ್ಬರ ಮುದ್ದಾದ ಪ್ರೀತಿ, ಆ ನಗು ಮತ್ತು ಮೌನವಾಗಿದ್ದ ಮನಸ್ಸುಗಳು ಈಗ ಸಪ್ತಪದಿಯ ರಾಗವಾಗಿ ಸದಾಕಾಲಕ್ಕೂ ಒಂದಾಗಿದ್ದವು. ಮುಕ್ತಾಯ.